ಕರ್ನಾಟಕ ಈಶಾನ್ಯ ಪದವೀಧರ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಅಭ್ಯರ್ಥಿಗಳು ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಬಿಜೆಪಿ ಹೇಗಾದ್ರೂ ಮಾಡಿ ಈ ಬಾರಿ ಪದವೀಧರ ಕ್ಷೇತ್ರವನ್ನ ವಶಪಡಿಸಿಕೊಳ್ಳಲು ಕಸರತ್ತು ಆರಂಭಿಸಿದ್ದು, ಕಲಬುರಗಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅಬ್ಬರ ಪ್ರಚಾರ ನಡೆಸಲಾಯಿತು. ನಗರದ ಭಾವಸಾರ ನಗರದಲ್ಲಿರುವ ಹಿಂಗುಲಾಂಬಿಕಾ ಎಜುಕೇಷನ್ ಸೊಸೈಟಿ ವತಿಯಿಂದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಆಯೋಜನೆ ಮಾಡಲಾಗಿದ್ದ ಪ್ರಚಾರ ಸಭೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಕಳೆದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಇಲ್ಲಿನ ಪದವೀಧರರು ಗೆಲ್ಲಿಸಿ ಕಳಿಸಿದ್ರು. ಆದರೆ ಅವರು ಯಾವುದೇ ಕೆಲಸ ಮಾಡದೆ ಮತದಾರರಿಗೆ ಮೋಸ ಮಾಡಿದ್ದಾರೆ. ಈ ಬಾರಿ ಅಭಿವೃದ್ಧಿ ಕನಸು ಕಂಡ ಅಮರನಾಥ್ ಪಾಟೀಲ್ ಅವರಿಗೆ ಮತ ನೀಡುವ ಮೂಲಕ ಆಶೀರ್ವದಿಸಬೇಕೆಂದು ಮನವಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ಹಲವಾರು ಆಯಾಮಗಳಲ್ಲಿ ಅದರಲ್ಲಿ ಕೇಂದ್ರದಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಇದ್ರೆ, ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಬೈನಿಯಲ್ ಕ್ಯಾಮ್ರಾ ಸಿಸ್ಟಮ್. ವಿಧಾನ ಪರಿಷತ್ ಮಾಡಿರುವಂತ ಉದ್ದೇಶ ಯಾವ ಕ್ಷೇತ್ರಗಳಲ್ಲಿ ವಿಶೇಷ ತಜ್ಞ ಹೊಂದಿರುವಂತ ಮತ್ತು ಯಾರು ವಿಧಾನಸಭೆಯಲ್ಲಿ ಪ್ರತಿನಿಧಿಸಕ್ಕೆ ಸಾಧ್ಯ ಇಲ್ಲ ಆ ವರ್ಗವನ್ನ ಸಮರ್ಥವಾಗಿ ಪ್ರತಿನಿಧಿಸುವಂತ ಒಂದು ಅವಕಾಶಗಳು ವಿಧಾನ ಪರಿಷತ್ನಲ್ಲಿ ಕೊಡಬೇಕು ಅಂತ ಹೇಳಿ ಮಾಡಿದ್ರು. ಅದಕ್ಕಾಗಿ ಎಜುಕೇಶನ್ ಅಲ್ಲಿ ಟೀಚರ್ಸು, ಗ್ರಾಜ್ಯುಯೇಟ್ಸು, ಲೋಕಲ್ ಬಾಡೀಸಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯ ಸದಸ್ಯರು ಮತ್ತು ನಾಮಿನೇಷನ್ ಅಲ್ಲಿ ಸಾಕಷ್ಟು ಸಾಹಿತಿಗಳು, ಕವಿಗಳು, ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರು ವಿಧಾನ ಪರಿಷತ್ನ ಒಂದು ಕ್ವಾಲಿಟಿ ಡಿಸ್ಕಷನ್ ಆಗಬೇಕು ಮತ್ತು ರಾಜ್ಯದ ಜನತೆಯ ಭವಿಷ್ಯದ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕು. ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು, ಯುವಕರ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಮಾತೆಯರ ಬಗ್ಗೆ ಚರ್ಚೆ ಆಗಬೇಕನ್ನುವಂತ ಕಾರಣದಿಂದ ವಿಧಾನ ಪರಿಷತ್ ಆಗಿದೆ. ಒಂದು ರೀತಿಯಲ್ಲಿ ವಿಧಾನ ಪರಿಷತ್ಗೆ ಮೆರುಗು ಸಿಕ್ಕಿರುವಂತದ್ದು ಭಾರತೀಯ ಜನತಾ ಪಕ್ಷದಿಂದ ನಾನು ಹೇಳಕ್ಕೆ ನೋಡಿ. ಇದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಬಹಳಷ್ಟು ಜನಕ್ಕೆ ಡಾಕ್ಟರ್ ಎಂ.ಆರ್. ತಂಗ ಅವರು 88ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಈ ಕ್ಷೇತ್ರ ಇದೇ ಕೂಡ ಗೊತ್ತಿರಲಿಲ್ಲ. ನಾನು ಎಂ.ಆರ್. ತಂಗ ಅವರ ಜೊತೆಗೆ ಕೆಲಸ ಮಾಡಿದ್ದೇನೆ. ನಾನು ವಿಧಾನ ಪರಿಷತ್ ಸದಸ್ಯರಿಗೆ 12 ವರ್ಷ ಇದೆ. ಅವರು ಬಹಳ ಅತ್ಯಂತ ಮೇಧಾವಿಗಳು, ಬುದ್ಧಿವಂತರು ಮತ್ತು ಹಾರ್ಡ್ ಹೋಮ್ವರ್ಕ್ ಅನ್ನ ಸಂಪೂರ್ಣವಾಗಿ ಮಾಡಿಕೊಂಡು ಹೋಗ್ತಾರೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ದೊಡ್ಡ ನುಡಿ ಎಂ.ಆರ್. ತಂಗ ಅವರಲ್ಲಿ. ಅಂತ ಒಂದು ಪ್ರತಿನಿಧಿತ್ವ ಕಲ್ಯಾಣ ಕರ್ನಾಟಕಕ್ಕೆ ಬೇಕಾಗಿದೆ ಅಂತ ನನ್ನ ಭಾವನೆ. ಅವರು ಇಲ್ಲಿಯ ಸಮಸ್ಯೆಗಳನ್ನ ಎಳೆ ಬಿಡಿಸಿದಾಗ ಆಡಳಿತ ಪಕ್ಷದ ಯಾರೇ ಇದ್ದರೂ ಕೂಡ ಕೂಡಲೇ ಅದಕ್ಕೆ ಪರಿಹಾರವನ್ನು ಕೊಡಬೇಕನ್ನುವಂತ ಒಂದು ಭಾವನೆ ಬರುವ ರೀತಿಯಲ್ಲಿ ಅವರು ಪ್ರತಿಬಿಂಬಿಸ್ತಾರೆ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ಡಾಕ್ಟರ್ ಅವರೇನು ವೃತ್ತಿಯಲ್ಲಿ ರಾಜಕಾರಣಿಗಳಲ್ಲ, ಆದರೆ ಅವರು ಎದ್ದು ಬಂದು ಯೋಗವನ್ನು ಮಾಡಿದ್ರು. ಬಸವರಾಜ ಪಾಟೀಲ್ ಸೇಡಗಳು ಪ್ರತಿನಿಧಿಸಿದ್ರು. ಅತ್ಯಂತ ತತ್ವ ಸಿದ್ಧಾಂತದಿಂದ ಕೆಲಸ ಮಾಡುವಂಥವರು. ಮಸ್ಕಿ ಅವರು ಕೂಡ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರು. ತದನಂತರ ಅಮರನಾಥ್ ಪಾಟೀಲ್ ನನಗೆ ನೆನಪಿದೆ, ನಾನು ವಿಧಾನ ಪರಿಷತ್ ಸದಸ್ಯರಿದ್ದಾಗ ಅವರಿದ್ದು ನಾವೆಲ್ಲ ಒಟ್ಟಿಗೆ 371 ಜೆ ಬಗ್ಗೆ ಅದರ ಇಂಪ್ಲಿಮೆಂಟೇಷನ್ ಬಗ್ಗೆ
ಅತ್ಯಂತ ಪರಿಣಾಮಕಾರಿಯಾಗಿ ಚರ್ಚೆ ಮಾಡಿದ್ದು ಒಂದು ಅಮರನಾಥ್ ಪಾಟೀಲ್ ನಮೋಶಿವರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಿಧಾನ ಪರಿಷತ್ ಸಮಸ್ಯೆಗಳ ಬಗ್ಗೆ ಅರಿವಿದವರಿಗೆ ಇವತ್ತು ಗ್ರಾಜ್ಯುಯೇಟ್ಗಳ ಸಮಸ್ಯೆಗಳು ಅವರು ಅಪ್ಪರ್ ಹೌಸಲ್ಲಿ ಚೆನ್ನಾಗಿಟ್ಟು ಚರ್ಚೆ ಮಾಡ್ತಾರೆ. ನೀವೆಲ್ಲರೂ ಹಿಂಡಲಂಬಿಕಾ ಇನ್ಸ್ಟಿಟ್ಯೂಟ್ದವರು ನೀವು ನಮ್ಮ ಮೋದಿ ಪರಿವಾರದವರು ಅಂತ ನಾವು ತಿಳ್ಕೊತಾ ಇದ್ದೀವಿ. ಮೋದಿಜಿಯವ್ರ ಪರಿವಾರದವ್ರು ಇದ್ದೀರಿ ನೀವು. ಇವತ್ತು ನಿಮ್ಮ ಸಂಸ್ಥೆ ದೇಶದ ಬಗ್ಗೆ ಚಿಂತನೆ ಮಾಡುವ ಸಂಸ್ಥೆ. ಇವತ್ತು ನಾನು ಭಾಳ ಹತ್ತಿರದಿಂದ 15-20 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಸುರೇಶ್ ಬುಲ್ಬುಲಿ ಅವ್ರ ಟೀಮು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ದೇಶದ ಬಗ್ಗೆ ಜನರ ಬಗ್ಗೆ ವಿಚಾರ ಮಾಡ್ತದೆ. ಅದಕ್ಕೆ ನಾನು ಒಬ್ಬ ವೈದ್ಯನಾಗಿ, ನೀವೆಲ್ಲರೂ ವೈದ್ಯರಾಗಿದ್ದೀರಿ, ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ಅಮರನಾಥ್ ಪಾಟೀಲ್ ಅವರಿಗೆ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ಬಂಧುಗಳು. ಈ ಕ್ಷೇತ್ರ ಬಹಳ ಮಹತ್ವದ ಕ್ಷೇತ್ರ ಮತ್ತು ನಿಮ್ಮ ಸಂಸ್ಥೆ ಮತ್ತು ನಿಮ್ಮ ಸಂಸ್ಥೆಯ ಮಿತ್ರ ಸಂಸ್ಥೆಗಳು ಇವತ್ತು ಹೈಯೆಸ್ಟ್ 100% ವೋಟ್ ಹಾಕಿ ಗೆಲ್ಲಿಸಬೇಕಂತ ವಿನಂತಿ ಮಾಡಿ. ಸಮಾರಂಭದಲ್ಲಿ ಸಂಸದ ಉಮೇಶ್ ಜಾಧವ್, ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಅವಿನಾಶ್ ಜಾಧವ್, ಶಶಿಲ್ ನಮೋಶಿ, ಬಿಜಿ ಪಾಟೀಲ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ, ನಗರಾಧ್ಯಕ್ಷ ಚಂದು ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.